ಟೊಮೆಟೊ ಸಾಸನ್ನು ತುಂಬ ಬಳಸ್ತೀರಾ? ಹಾಗಾದರೆ ಈ ಸುದ್ದಿಯನ್ನು ನೋಡಲೇಬೇಕು. ಟೊಮೆಟೊ ಸಾಸ್ ಕೂಡ ಆರೋಗ್ಯಕ್ಕೆ ಹಾನಿಕರ. ನಿಮ್ಮ ಇಷ್ಟದ ಸಾಸ್ ಈಗ ತರ್ತಾ ಇದೆ ಆರೋಗ್ಯಕ್ಕೆ ಕುತ್ತು. ಏನಿದು ವಿಚಾರ ಅಂತ ನೋಡೋಣ. ಟೊಮೆಟೊ ಸಾಸ್ನಲ್ಲಿ ಸೋಡಿಯಂ ಬೆಂಜೋಯೇಟ್ ಬಳಕೆಯನ್ನು ಮಾಡ್ತಾ ಇದ್ದಾರಂತೆ. ಸೋಡಿಯಂ ಬೆಂಜೋಯೇಟ್ ಅಂತಕ್ಕಂಥದ್ದು ಒಂದು ಉಪ್ಪಿನ ಪ್ರಮಾಣ. ಟೊಮೆಟೊ ಸಾಸ್ನಲ್ಲಿ ಉಪ್ಪಿನ ಅಂಶ ಹೆಚ್ಚಾಗಿರುತ್ತೆ. ಈ ಸಾಸು ಬ್ರೈಟಾಗಿ ರೆಡ್ಡಾಗಿ ಕಾಣಿಸೋದಕ್ಕೆ ಕೃತಕ ಕಲ್ಲರನ್ನು ಬಳಕೆ ಮಾಡ್ತಾರೆ. ಆರೋಗ್ಯ ಇಲಾಖೆಯ ವರದಿಯಲ್ಲಿ ಈ ಕಲಬೆರಕೆ ಅಂತಕ್ಕಂಥದ್ದು ಬಯಲಾಗಿದೆ. ಬಟ್ ಇದು ಎಲ್ಲ ಬ್ರ್ಯಾಂಡ್ಗಳಲ್ಲೂ ಅಥವಾ ಕೆಲವು ಕಡೆನ ಅಂತ, ಯಾಕೆಂದರೆ ತುಂಬ ಟಾಪ್ ಬ್ರ್ಯಾಂಡ್ ಸಾಸ್ಗಳೆಲ್ಲ ಬರ್ತವೆ, ಅದನ್ನು ಪರೀಕ್ಷೆಗೆ ಒಳಪಡಿಸಬೇಕು. ಲೋಕಲ್ ಸಾಸ್ಗಳನ್ನು ಪರೀಕ್ಷೆಗೆ ಒಳಪಡಿಸಬೇಕು. ಸೋಡಿಯಂ ಬೆಂಜೋಯೇಟ್ ಅಂತಕ್ಕಂಥ ಒಂದು ಪದಾರ್ಥ, ಇದು ಉಪ್ಪಿನ ಪ್ರಮಾಣವನ್ನು ಹೆಚ್ಚಿಸುತ್ತೆ, ಕಲರ್ ಕೊಡುತ್ತೆ, ಬ್ರೈಟಾಗಿ ಕಾಣುತ್ತೆ, ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ. ಇದೆಲ್ಲ ಗ್ರಾಹಕರನ್ನು ಆಕರ್ಷಿಸೋದಕ್ಕೆ ಮಾಡಿರುವಂತಹ ಕಲಬೆರಕೆ ಅಂತ ಗೊತ್ತಾಗಿದೆ. ಹಾಗಾಗಿ ನೀವು ಬಳಸುವಂತಹ ಟೊಮೆಟೊ ಸಾಸ್ ಯಾವುದು? ಲೋಕಲ್ ಬಳಸ್ತೀರಾ? ಈಗ ಕೆಲವು ಬೇಕರಿಗಳಲ್ಲಿ ಇಟ್ಟಿರ್ತಾರೆ ಟೊಮೆಟೊ ಸಾಸನ್ನು, ಹೋಟೆಲ್ಗಳಲ್ಲಿ ಇಟ್ಟಿರ್ತಾರೆ ಚೈನೀಸ್ ಫುಡ್ಗೆ ಯೂಸ್ ಮಾಡೋದಕ್ಕೆ ಅಂತ. ಅದು ಯಾವ ಕ್ವಾಲಿಟಿದು ನೋಡಬೇಕಲ್ಲ. ಹಾಗಾಗಿ ನೀವು ತರುವಂತಹ ಟೊಮೆಟೊ ಸಾಸ್ ಬ್ರ್ಯಾಂಡ್ ಯಾವುದು, ಒಳ್ಳೆಯದಾ ಅಲ್ವಾ ನೋಡಿಕೊಂಡೇ ಉಪಯೋಗಿಸಬೇಕಾಗುತ್ತೆ. ಟೊಮೆಟೊ ಸಾಸ್ನಲ್ಲಿ ಹೆಚ್ಚು ಉಪ್ಪಿನ ಪ್ರಮಾಣ ಇರುತ್ತೆ. ಪ್ರತಿದಿನ ಸಾಸ್ ತಿಂದರೆ ಆರೋಗ್ಯ ಹದಗೆಡುತ್ತೆ. ಕೆಲವ್ರಿಗೆ ಅಭ್ಯಾಸ ಇರುತ್ತೆ, ಟೊಮೆಟೊ ಸಾಸ್ನಿಂದ BP ಕೂಡ ಹೆಚ್ಚಳವಾಗುತ್ತೆ ಅಂತ. ಉಪ್ಪಿನಾಂಶ ಇರುತ್ತಲ್ಲ. ಆಮೇಲೆ ಟೊಮೆಟೊ ಸಾಸ್ ಜಾಸ್ತಿ ತಿನ್ನೋದ್ರಿಂದ ಮಕ್ಕಳ ಆರೋಗ್ಯಕ್ಕೆ ಎಫೆಕ್ಟ್ ಆಗುತ್ತಂತೆ. ಅದು ಮಕ್ಕಳಿಗೆ ಕಡಿಮೆ ಆಗುತ್ತಂತೆ ಕಂಟ್ರೋಲಿಂಗ್ ಅಂಶ. ಸೊ ಹಾಗಾಗಿ ಈ ಟೊಮೆಟೊ ಸಾಸ್ ಬಳಕೆ ಮಾಡೋದಕ್ಕೆ ಮುನ್ನ ಬಿ ಕೇರ್ಫುಲ್. ಸೋಡಿಯಂ ಬೆಂಜೋಯೇಟ್ ಅಂತಕ್ಕಂಥ ಕೆಮಿಕಲ್ಸನ್ನು ಬಳಸಿರ್ತಾರೆ. ಉಪ್ಪಿನ ಪ್ರಮಾಣ, ನಿಮಗೆ ಉಪ್ಪಿನ ಪ್ರಮಾಣ ಎಲ್ಲಿ ಜಾಸ್ತಿ ಇರುತ್ತೆ BP ಜಾಸ್ತಿ ಆಗುತ್ತೆ. BP ಪೇಷಂಟ್ಸು ಇದನ್ನು ತಿಂದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೇ ಆಗುತ್ತೆ ಸಹಜವಾಗಿ. ಮಕ್ಕಳಿಗಂತೂ ತುಂಬ, ಇತ್ತೀಚೆಗಂತೂ ಹೆಂಗೆ ಅಂದರೆ ಅದು ಚಪಾತಿ ಮಾಡಲಿ ರೊಟ್ಟಿ ಮಾಡಲಿ ಏನು ಮಾಡಿದ್ರೂ ಸಾಸಲ್ಲಿ ನೆಂಚ್ಕೊಂಡು ತಿನ್ನುವಂಥ ಅಭ್ಯಾಸ ಇರುತ್ತೆ. ಫ್ರೀಕ್ವೆಂಟಾಗಿ ತಿಂತಿರ್ತಾರೆ. ಹಾಗಾಗಿ ವೆರಿ ವೆರಿ ಡೇಂಜರ್. ಬಟ್ ಎಲ್ಲವೂ ಎಲ್ಲ ಸಾಸಲ್ಲೂ ಹೀಗೇನಾ ಅಂತಕ್ಕಂಥದ್ರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಬರಬೇಕಾಗಿದೆ. ಇನ್ನು ಸಿಹಿ ಬೆಲ್ಲ. ತುಂಬ ಜನ ಸಕ್ಕರೆ ಪ್ರಿಫರ್ ಮಾಡಲ್ಲ, ಸಕ್ಕರೆಕ್ಕಿಂತ ನಾವು ಬೆಲ್ಲ ತಿಂತೀವಿ ಅಂತಾರೆ. ಬಟ್ ಬೆಲ್ಲದಲ್ಲೂ ಕೂಡ ರಾಸಾಯನಿಕಗಳ ಬಳಕೆ ಆಗ್ತಾ ಇದೆ. ಸಿಹಿ ಬೆಲ್ಲವೂ ಕೂಡ ಆರೋಗ್ಯಕ್ಕೆ ಕಹಿ. ಬೆಲ್ಲ ಕಂದು ಬಣ್ಣದಿಂದ ಬಿಳಿ ಬಣ್ಣಕ್ಕೆ ಬರೋದಕ್ಕೆ ಕಲಬೆರಕೆ. ಕಪ್ಪು ಬೆಲ್ಲ ಜಾಸ್ತಿ ಜನ ತಗೊಳ್ಳಲ್ಲ, ಬೆಳ್ಳಗಿದ್ರೆ ತಗೋತಾರೆ. ಹಾಗಾಗಿ ಅದಕ್ಕೂ ಕಲಬೆರಕೆ ಆಗ್ತಾರಂತೆ. ಬೆಳ್ಳಗೆ ಕಾಣಲಿ ಅಂತಂದ್ಬಿಟ್ಟು ರಾಸಾಯನಿಕಗಳನ್ನ ಮಿಕ್ಸ್ ಮಾಡ್ತಾರೆ. ಆಹಾರ ಸುರಕ್ಷತಾ ಅಧಿಕಾರಿಗಳ ತಪಾಸಣೆಯಲ್ಲಿ ಇದು ಬಯಲಾಗಿದೆ. ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಬೆಲ್ಲ ನ್ಯಾಚುರಲಿ ಈ ಕಲರ್ ಬರಲ್ಲ. ಆ್ಯಕ್ಚುಲಿ ಬೆಲ್ಲ ಕಪ್ಪಗೆ ಬರುತ್ತೆ. ಬಟ್ ಕಪ್ಪಗಿದ್ರೆ ಜನ ಪ್ರಿಫರ್ ಮಾಡಲ್ಲ ಅಂತ ಈ ಬೆಲ್ದಚ್ಚು ಅಂತೆಲ್ಲ ಬರುತ್ತಲ್ಲ ಹಳ್ಳಿಗಳಲ್ಲಿ, ಕಪ್ಪಗಿರೋದನ್ನು ಪ್ರಿಫರ್ ಮಾಡಲ್ಲ, ಬೆಳ್ಳಗಿರೋದೇ ಬೇಕು ಅಂತಾರೆ. ಹೆಂಗೆ ಬಂದ್ಬಿಡುತ್ತೆ ಬೆಳ್ಳಿಗೆ? ಅದಕ್ಕೂ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ, ರಾಸಾಯನಿಕವನ್ನು ಹಾಕ್ತಾರೆ. ಆಗ ಈ ಥರ ಬಣ್ಣ ಬರುತ್ತೆ. ಈ ರಾಸಾಯನಿಕ ಕೂಡ ಆರೋಗ್ಯಕ್ಕೆ ಹಾನಿಕಾರಕ. ತುಂಬ ಜನ ಸಕ್ಕರೆ ಹಾಕಲ್ಲ, ಸಕ್ಕರೆ ಯೂಸ್ ಮಾಡಲ್ಲ, ಬೆಲ್ಲ ಯೂಸ್ ಮಾಡ್ತಾರೆ ನ್ಯಾಚುರಲ್ ಅಂತ, ಅದಕ್ಕೂ ಮಿಕ್ಸ್ ಮಾಡಿರ್ತಾರೆ. ನೀವು ಈ ಆಲೆ ಮನೆಗಳಿಗೆ ಹೋದರೆ ಗೊತ್ತಾಗುತ್ತೆ ನಿಮ್ಗೆ ಅಲ್ಲೆಲ್ಲ ಹೇಗೆ ಏನು ಎತ್ತ ಅಂತ ಅಂದ್ಬಿಟ್ಟು. ಬೆಲ್ಲವನ್ನು ನ್ಯಾಚುರಲ್ಲಾಗಿ ಹೇಗೆ ತಯಾರು ಮಾಡ್ತಾರೆ, ರಾಸಾಯನಿಕವನ್ನು ಹೇಗೆ ಮಿಕ್ಸ್ ಮಾಡ್ತಾರೆ ಗೊತ್ತಾಗುತ್ತೆ. ಇನ್ನು ಹೋಳಿಗೆ ಪ್ರಿಯರು, ಅವ್ರಿಗೂ ಕೂಡ ಎಚ್ಚರ. ಯಾಕೆಂದರೆ ಹೋಳಿಗೆ ತಯಾರು ಮಾಡೋದಕ್ಕೆ ಪ್ಲಾಸ್ಟಿಕ್ ಪೇಪರನ್ನು ಬಳಸ್ತಾರೆ, ಪ್ಲಾಸ್ಟಿಕ್ ಶೀಟ್. ಫಸ್ಟು ಅದರಲ್ಲಿ ತಟ್ಬಿಟ್ಟು ಆಮೇಲೆ ತವಾಗ ಹಾಕ್ತಾರಲ್ಲ, ಅದು ಡೇಂಜರ್. ಅಂಗಡಿಗಳಲ್ಲಿ ಒಬ್ಬಟ್ಟು ತಯಾರಿಕೆಗೆ ಪ್ಲಾಸ್ಟಿಕ್ ಕವರ್ ಬಳಕೆ. ಅಂಗಡಿನಲ್ಲಿ ಅಷ್ಟೇ ಅಲ್ಲ, ತುಂಬ ಜನರು ಮನೆಯಲ್ಲೂ ಬಳಸ್ತಾರೆ. ಹಾಲಿನ ಪ್ಯಾಕೆಟ್ ಇರುತ್ತಲ್ಲ, ಅದನ್ನು ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಒಬ್ಬಟ್ಟು ತಟ್ತಾರೆ. ಅದು ತಪ್ಪೇನೆ. ಹೋಳಿಗೆಗೆ ಬಳಸುವ ಪ್ಲಾಸ್ಟಿಕ್ನಿಂದಲೂ ಕೂಡ ಕ್ಯಾನ್ಸರ್ ಕಂಟಕ ಅಂತ. ಆ ಪ್ಲಾಸ್ಟಿಕ್ ಶೀಟು ಅದು ನೀವು ತವಾ ಮೇಲೆ ಹಾಕಿದಾಗ ಆ ಹೀಟ್ಗೆ ಏನಾಗುತ್ತೆ, ರಿಯಾಕ್ಟ್ ಆಗುತ್ತೆ. ಪ್ಲಾಸ್ಟಿಕ್ ಪೇಪರ್ ರಿಯಾಕ್ಟ್ ಆದಾಗ ಅದು ಕೂಡ ಆಹಾರದ ಜೊತೆ ಸೇರಿಕೊಳ್ಳುತ್ತೆ, ಅದು ಕ್ಯಾನ್ಸರ್ ಕಾರಕ. ಹಾಗಾಗಿ ಪ್ಲಾಸ್ಟಿಕ್ ಶೀಟನ್ನು ಬಳಸದಂತೆ ಹೋಳಿಗೆ ಅಂಗಡಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಆಮೇಲೆ ನೀವು ಅಷ್ಟೇ ಮನೆಯಲ್ಲಿ ಏನಾದರೂ ನಿಮಗೆ ಗೊತ್ತಿಲ್ಲದೆ ಬಳಸ್ತಾ ಇದ್ದರೆ ಬಳಸೋಕ್ಕೆ ಹೋಗಬೇಡಿ. ಬಾಳೆ ಎಲೆ ಮೇಲೆ ತಟ್ಬೋದು, ತುಂಬ ಚೆನ್ನಾಗಿರುತ್ತೆ. ಅಥವಾ ಅಡಿಕೆ ತಟ್ಟೆ ಅಂತ ಬರುತ್ತೆ, ಅದರಲ್ಲೂ ಕೂಡ ತಟ್ಬೋದು. ಬಟ್ ಪ್ಲಾಸ್ಟಿಕ್ಕನ್ನು ಬ್ಯಾನೇ ಮಾಡಿದಾರ್ರಿ.
ನಾವು ಪ್ಲಾಸ್ಟಿಕ್ ಅಂತ ಹೇಳಲೇಬಾರ್ದು, ಆ್ಯಕ್ಚುಲಿ ಬ್ಯಾಂಡ್ ಅದು. ಒಂದು ಕ್ಯಾರಿ ಕವರಿಂದ ಹಿಡಿದು ಯಾವುದ್ರ ಏನೂ ಯೂಸ್ ಮಾಡಬಾರ್ದು ಪ್ಲಾಸ್ಟಿಕ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಆರೋಗ್ಯ ಇಲಾಖೆಯ ಅಧಿಕಾರಿಗಳು ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈಗ ಸಾಸ್ ಬಗ್ಗೆ ನಾನು ಹೇಳಿದೆ, ಎಲ್ಲ ಬ್ರ್ಯಾಂಡ್ಗಳ ಸಾಸೂ ಹೀಗೇನೇನಾ ಅಥವಾ ಲೋಕಲ್ ಸಾಸ್ ಮಾತ್ರ ಈ ಥರನ? ಸ್ವಲ್ಪ ಜನರಿಗೆ ಜಾಗೃತಿ ಮೂಡಿಸೋದಾದರೆ ಯಾವ ಸಾಸ್ ತೊಗೋಬೇಕು, ಯಾವ ಬೆಲ್ಲ ತೊಗೋಬೇಕು, ಏನು ಕತೆ ಅಂತ? ಅರವಿಂದ್ಗ, ಬೆಲ್ಲ ಮತ್ತು ಸಾಸ್ ಬಳಕೆ ವಿಚಾರದಲ್ಲಿ ಯಾವ ಬ್ರ್ಯಾಂಡ್ ಅನ್ನೋದ್ರ ಬಗ್ಗೆ ಆಹಾರ ಸುರಕ್ಷತೆ ಮತ್ತು ಔಷಧಿ ಗುಣಮಟ್ಟ ಇಲಾಖೆ ಹೇಳಿಲ್ಲ. ಆದರೆ ಸಾಸ್ ಒಳಗಡೆನೂ ಕೂಡ ಕೆಲವೊಂದು ಎಲ್ಲ ಬ್ರ್ಯಾಂಡ್ಗಳ ಅಂದರೆ ಬೇರೆ ಬೇರೆ ಕಂಪ್ನಿಯ ಬ್ರ್ಯಾಂಡ್ಗಳ ಸಾಸ್ಗಳನ್ನು ಕೂಡ ಪರೀಕ್ಷೆಗೆ ಒಳಪಡಿಸಿದಾಗ ಅದರಲ್ಲಿ ಸೋಡಿಯಂ ಮೆಂಜಮೆಂಟ್ ಜಾಸ್ತಿ ಇರುವಂಥದ್ದು ಕೂಡ ಪತ್ತೆ ಆಗಿರುವಂಥದ್ದು. ಆ ಸಾಸ್ ಬಳಕೆ ಮಾಡುವಂಥ ಪ್ರಮಾಣ ಏನಿದೆ ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇರುವಂಥದ್ದು. ಆರೋಗ್ಯ ಸಚಿವರ ಅಡಿಗೆ ಬರುವಂಥ ಆಹಾರ ಸುರಕ್ಷತಾ ಇಲಾಖೆ ಮತ್ತು ಔಷಧಿ ಗುಣಮಟ್ಟ ಇಲಾಖೆ ಅವರು ಮಾಡ್ತಾ ಇರ್ತಕ್ಕಂಥ ಈ ಒಂದು ಈ ಡ್ರೈವ್ನಲ್ಲಿ ಸಾಕಷ್ಟು ವಿಚಾರಗಳು ಈಗ ಬಯಲಾಗ್ತಾ ಇದೆ. ಪ್ರಮುಖವಾಗಿ ಸಾಸ್ ಒಳಗಡೆ ಬ್ರೈಟ್ ಮತ್ತು ಕಲರ್ ಬರಲಿಕ್ಕೆ ಸೋಡಿಯಂ ಬೆಂಜಮೆಂಟ್ ಬಳಸುವಂಥದ್ದು, ಉಪ್ಪಿನ ಪ್ರಮಾಣ ಜಾಸ್ತಿ ಇದೆ ಅನ್ನುವಂಥದ್ದು, ಮತ್ತು ಬೆಲ್ಲ ಕೂಡ ವೈಟ್ ಬರಲಿ ಅಂತೇಳಿ ರಾಸಾಯನಿಕವನ್ನು ಬಳಸ್ತಾ ಇರುವಂಥದ್ದು ಕೂಡ ಪತ್ತೆ ಆಗಿದೆ. ಮತ್ತು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಬೇಡಿ ಆಹಾರ ತಯಾರಿಕೆಯಲ್ಲಿ ಅಂತ ಹೇಳಿದ್ರು ಕೂಡ ಹೋಳಿಗೆ ತಯಾರು ಮಾಡಲಿಕ್ಕೆ ಪ್ಲಾಸ್ಟಿಕ್ ಬಳಕೆ ಮಾಡುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಈ ರೀತಿಯಾಗಿ ಹಲವು ನಿಯಮಗಳು ಉಲ್ಲಂಘನೆ ಆಗ್ತಾ ಇರುವಂಥದ್ದು ಜಾಸ್ತಿ ಸಮಸ್ಯೆ ಆಗ್ತಾ ಇದೆ, ಆರೋಗ್ಯಕ್ಕೆ ಹಾನಿಕಾರಕ ಆಗುತ್ತೆ ಅನ್ನುವಂಥದ್ದು ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳ ತಪಾಸಣೆಯಲ್ಲಿ ಬಯಲಾಗಿರುವಂಥದ್ದು. ಇವುಗಳನ್ನು ಕಂಟ್ರೋಲ್ ಮಾಡಬೇಕು, ಮುಂದಿನ ದಿನಗಳಲ್ಲಿ ಇದನ್ನು ಬಳಕೆ ಮಾಡುವಂಥ ಪ್ರಮಾಣ ಕಡಿಮೆ ಮಾಡಬೇಕು, ಮತ್ತು ಜನರಲ್ಲೂ ಕೂಡ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂಥ ಡ್ರೈವ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದಿಷ್ಟು ಉತ್ಪಾದನಾ ಘಟಕಗಳಿಗೆ ನೋಟಿಸನ್ನು ಕೊಟ್ಟು ಅವರಿಗೆ ಎಚ್ಚರಿಸುವಂಥ ಕೆಲಸವನ್ನು ಕೂಡ ಆಗ್ತಾ ಇದೆ. ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯ ನಂತರ ಅದರ ಎಫೆಕ್ಟು ಪ್ರಮಾಣ ಬಳಕೆ ಕಡಿಮೆ ಆಗಿರುವಂಥದ್ದು, ಪ್ಲಾಸ್ಟಿಕ್ ಬಳಕೆ ಇರ್ಬೋದು, ಆ ಕಲರ್ ಬಳಕೆ ಮಾಡುವಂಥದ್ದು ಇರ್ಬೋದು, ಅವೆಲ್ಲವೂ ಕೂಡ ಕಡಿಮೆ ಆಗಿದೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಅಷ್ಟೇ ಬಳಸುವಂಥ ಪದಾರ್ಥಗಳು ಡೇಂಜರ್ ಇರ್ತವೆ, ಈಗ ಕಲಬೆರಕೆ ಇರುತ್ತೆ. ಹಾಗಾಗಿ ನ್ಯಾಚುರಲ್ ಆಗಿ ಸಹಜವಾಗಿ ಇರುವಂಥ ಬೆಲ್ಲ ಏನಿರುತ್ತೆ ಅದನ್ನು ಸೇವನೆ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಬಿಳಿ ಇದೆ, ಬೆಳ್ಳಗಿದೆ, ಚೆನ್ನಾಗಿದೆ ಅಂತೇಳಿ ತಗೊಂಡು ತಿಂದರೆ ಅದು ಆರೋಗ್ಯಕ್ಕೆ ಹಾನಿಕಾರಕ್ಕಾಗಿ ಬೇರೆ ಬೇರೆ ಕಾಯಿಲೆಗಳಿಗೆ ದಾರಿ ಮಾಡಿಕೊಡ್ಲಿಕ್ಕೆ ಮಾರ್ಗ ಆಗಬಹುದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಲೋಕೇಶ್, ಧನ್ಯವಾದ.